ಹಾಯ್, ವೆಲ್ಕಮ್ ಬ್ಯಾಕ್ ಟು ತಿರುವಣ್ಣಾಮಲೈ ಎಕ್ಸ್ಪೀರಿಯನ್ಸ್. ನಾವು ಅರ್ಲಿ ಮಾರ್ನಿಂಗಲ್ಲಿ ರೀಚ್ ಆದಮೇಲೆ ರೂಮ್ಸ್ ನೋಡ್ತಾ ಇದ್ವಿ ಫ್ರೆಶ್ ಅಪ್ ಆಗೋದಕ್ಕೆ. ಟೆಂಪಲ್ ಸರೌಂಡಿಂಗ್ ತುಂಬ ರೂಮ್ಸ್ ಅವೈಲಬಲ್ ಇದೆ. ನಾವು ಹೊರಟಿದ್ದು ಅಪ್ಪರ್ ಸ್ವಾಮಿಗಳ ಮಠ ಅಂತ. ಇದು ಟೆಂಪಲಿಂದ 500 ಮೀಟರ್ಸಲ್ಲಿ ಬರುತ್ತೆ. ಇದೇನಂದರೆ ಅರೌಂಡ್ 1000ಗೆ AC ರೂಮ್ಸ್ ಎಲ್ಲ ಸಿಗುತ್ತೆ. ನಮಗೆ ರೂಮ್ಸ್ ನೆಸೆಸಿಟಿ ಇಲ್ಲ ಅಂದರೆ ಜಸ್ಟ್ 100 ರುಪೀಸ್ ಕೊಟ್ಟರೆ ಸಾಕು, ಲಾಕರ್ ಫೆಸಿಲಿಟಿ ಇರುತ್ತೆ. ಆರಾಮಾಗಿ ಫ್ರೆಶ್ ಅಪ್ ಆಗಿ ನಮ್ಮದು ಬ್ಯಾಗೆಲ್ಲ ಇಟ್ಟು ಟೆಂಪಲಿಗೆ ಹೋಗಬಹುದು. ನಾವು ಮಾರ್ನಿಂಗ್ 6 ಹಂಗೆ ಟೆಂಪಲ್ ಹತ್ರ ಇದ್ವಿ. ಸೊ ನಮಗೇನು ಅನ್ನಿಸ್ತಾ ಇತ್ತು ಅಂದರೆ ನಾವು ಬೇಗ ಟೆಂಪಲ್ ಬಂದಿದ್ದೀವಿ, ನಮ್ಮ ದರ್ಶನನೂ ಬೇಗ ಆಗುತ್ತೆ, ಅದನ್ನು ಮುಗಿಸ್ಕೊಂಡು ನಾವು ಬೇಗ ಗಿರಿ ಪ್ರದರ್ಶನ ಶುರು ಮಾಡ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಅದೇ ಖುಷಿಲಿ ನಾವು ಒಳಗಡೆ ಹೊರಟ್ವಿ. ಹೋಗ್ತಾ ಹೋಗ್ತಾ ಅಲ್ಲಿ ಜನನೇ ಇರಲಿಲ್ಲ. ಸೊ ನಮಗೆ ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗ್ತು ನಾವು ಬೇಗ ರಿಟರ್ನ್ ಬರ್ತೀವಿ ಅಂತ. ಎಂಟ್ರ್ ಆಗ್ತಾ ಇರ್ಬೇಕಾದ್ರೆ ನಮಗೆ ಮುರುಘಾ ಟೆಂಪಲ್ ಸಿಕ್ತು. ಅದು ನಮಗೊಂದು ಪಾಸಿಟಿವ್ ವೈಬೇ ಕೊಡ್ತು. ಅದು ನೋಡ್ಕೊಂಡು ಸ್ವಲ್ಪ ಮುಂದೆ ಹೋದ್ವಿ. ಹೋಗ್ತಾ ಹೋಗ್ತಾ ಗೊತ್ತಾಯಿತು ಆ್ಯಕ್ಚುಲಿ ತುಂಬಾ ಕ್ರೌಡ್ ಇತ್ತು. ನಾವು 50 ರುಪೀಸ್ ಟಿಕೆಟ್ ತೊಗೊಂಡಿದ್ವಿ ಜನರಲ್ ಬೇಡ ಅಂತ. ಅಲ್ಲೂ ತುಂಬ ಕ್ರೌಡ್ ಇತ್ತು. ವೀಕೆಂಡ್ ಆಗಿರೋದ್ರಿಂದ ಅಷ್ಟೊಂದು ಕ್ರೌಡ್ ಇತ್ತು ಅನಿಸುತ್ತೆ. ನಾನು ನೋಡಿದ ಪ್ರಕಾರ ಅಲ್ಲಿ ತುಂಬ ಸ್ಟೇಟಿಂದ ಜನ ಬಂದಿದ್ದರು. ನನ್ನ ಅಕ್ಕಪಕ್ಕ ಇದ್ದವ್ರು ಕೇಳಿದಾಗಲೇ ಗೊತ್ತಾಯಿತು. ಮಾರ್ನಿಂಗ್ 6ಗೆ ಹೋಗಿ ನಾವು ದರ್ಶನ ಮಾಡ್ಕೊಂಡು ಆಚೆ ಬರೋ ಅಷ್ಟರಲ್ಲಿ 11 ಗಂಟೆ ಆಗಿತ್ತು. ದರ್ಶನ ತುಂಬ ಚೆನ್ನಾಗಾಯಿತು. ಅಲ್ಲೇ 50 ರುಪೀಸಿಗೆ ಲಾಡು ಕೊಡ್ತಾರೆ, 3 ಲಾಡು. ಅದಲ್ಲದೆ 10 ರುಪೀಸ್ಗೆ ಸ್ವೀಟ್ ಪೊಂಗಲ್ ಮತ್ತು ಪುಳಿಯೋಗರೆ ಕೊಡ್ತಾರೆ, ಅದೆರಡು ಪ್ರಸಾದ. ಅದನ್ನು ತಿಂದ್ಕೊಂಡು ಸ್ವಲ್ಪ ಲೆಫ್ಟ್ ಬಂದಾಗ ಅಲ್ಲೊಂದು ಸರ್ಕಲ್ ಹಾಕಿರ್ತಾರೆ. ಏನು ಸ್ಪೆಷಲ್ ಅಂದರೆ ಈ ಸರ್ಕಲಲ್ಲಿ ನಿಂತ್ಕೊಂಡ್ರೆ ಟೆಂಪಲ್ದು 9 ಗೋಪುರ ಒಂದೇ ಕಡೆ ಕಾಣುತ್ತೆ ಅಂತ. ಸೊ ನಾನು ಅದನ್ನು ಟ್ರೈ ಮಾಡಿದೆ. ಇಲ್ಲಿ 1, 2 ಮತ್ತು ಸ್ವಲ್ಪ ಈ ಕಡೆ ನೋಡಿದಾಗ ಇಲ್ಲಿ ಒಂದೇ ಕಡೆ 3 ಗೋಪುರಸ್ ಕಾಣುತ್ತೆ, ಮತ್ತು ಈ ಕಡೆ ನೋಡಿದಾಗ ಇಲ್ಲಿ 2 ಗೋಪುರ ಇರುತ್ತೆ. ಹಾಗೆ ಆಪೋಸಿಟ್ ನೋಡಿದಾಗ ನಾವು ಬಂದ್ವಲ್ಲ, ಅಲ್ಲಿ 2 ಗೋಪುರಸ್ ಕಾಣುತ್ತೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಕರೆಕ್ಟಾಗಿ ನಾವು ಗಿರಿ ಪ್ರದರ್ಶನಗೆ ಬಿಸಿಲಿಗೆ ಲಾಕ್ ಆದ್ವಿ. ಅದರ ಎಕ್ಸ್ಪೀರಿಯನ್ಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು.